ಎಸ್ ನೋಡಿ, ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿದೆ ಮದ್ದೂರು ನಗರಸಭೆ. ಮದ್ದೂರು ನಗರಸಭೆಗೆ ಸ್ಥಳೀಯ ಪಂಚಾಯಿತಿಗಳ ವಿಲೀನಕ್ಕೆ ಹೆಚ್ಚುತ್ತಾ ಇದೆ ವಿರೋಧ. ಈ ಒಂದು ವಿರೋಧದ ನಡುವೆ ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಿ 5 ಪಂಚಾಯಿತಿಗಳ ವಿಲೀನ ಆದೇಶ ಇದೀಗ ಹೊರಡಿಸಿದ್ದಾರೆ. ಈ ನಗರಸಭೆ ಸೇರ್ಪಡೆ ಖಂಡಿಸಿ ಕಳೆದ 20 ದಿನಗಳಿಂದ ಮದ್ದೂರಿನಲ್ಲಿ ಸಾರ್ವಜನಿಕರು ಮತ್ತು ರೈತರಿಂದ ತೀವ್ರ ಪ್ರತಿಭಟನೆ ನಡೀತಾ ಇದೆ. ಮದ್ದೂರಿನ ಗೆಜ್ಜಲಗೆರೆ ಪಂಚಾಯಿತಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಈ ಪ್ರತಿಭಟನೆಗೆ ಇದೀಗ ವಿರೋಧ ಪಕ್ಷ ಬಿಜೆಪಿ ಸಾಥ್ ಕೊಡ್ತಾ ಇದೆ. ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸ್ಥಳೀಯ ಎನ್ಡಿಎ ನಾಯಕರಿಂದ ಪ್ರತಿಭಟನೆ ನಡೆಯುತ್ತೆ. ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಇದೀಗ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿಬಿಡಿತು. ಇಂದು ಮದ್ದೂರಿನ ಗೆಜ್ಜಲಗೆರೆ ಹಾಗೂ ಗೊರವನಹಳ್ಳಿ ಪಂಚಾಯಿತಿ ಮುಂದೆ ಸಾರ್ವಜನಿಕರ ಜೊತೆ ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗ್ತಿದ್ದಾರೆ ಬಿಜೆಪಿ ನಾಯಕರು. ವಿಶೇಷವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಈ ಒಂದು ಪ್ರೊಟೆಸ್ಟ್ಗೆ ಸಾಥ್ ಕೊಡ್ತಾ ಇದ್ದಾರೆ. ಮತ್ತೊಂದು ತಲೆನೋವು ರಾಜ್ಯ ಸರ್ಕಾರಕ್ಕೆ. ಮದ್ದೂರು ನಗರಸಭೆಗೆ ಸ್ಥಳೀಯ ಪಂಚಾಯಿತಿಗಳ ವಿಲೀನಕ್ಕೆ ಈ ಒಂದು ವಿರೋಧ ಹೆಚ್ಚಾಗ್ತಾ ಇದೆ. ಹಾಗಾಗಿ ಕಳೆದ ಕೆಲ ದಿನಗಳಿಂದ ವಿರೋಧ ವ್ಯಕ್ತ ಆಗ್ತಾ ಇತ್ತು. ಪ್ರೊಟೆಸ್ಟ್ಗಳು, ಪ್ರತಿಭಟನೆಗಳು ನಡೀತಾ ಇತ್ತು. ಇಷ್ಟೆಲ್ಲ ವಿರೋಧದ ನಡುವೆ ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಿ 5 ಪಂಚಾಯಿತಿಗಳ ವಿಲೀನ ಆದೇಶವನ್ನ ಹೊರಡಿಸಿದ್ದಾರೆ. ಹಾಗಾಗಿ ಈ ನಗರಸಭೆ ಸೇರ್ಪಡೆ ಖಂಡಿಸಿ ಕಳೆದ 20 ದಿನಗಳಿಂದ ಮದ್ದೂರಿನಲ್ಲಿ ಸಾರ್ವಜನಿಕರು ಮತ್ತು ರೈತರು ತೀವ್ರವಾದಂತಹ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಇದೀಗ ಈ ಒಂದು ಪ್ರತಿಭಟನೆಗೆ ಬಿಜೆಪಿ ನಾಯಕರು ಸಾಥ್ ಕೊಡ್ತಿದ್ದಾರೆ. ಶಾಸಕರ ಅವಧಿಯಲ್ಲಿ 2016ರಲ್ಲಿ ನಾನು ಮದ್ದೂರು ಪಟ್ಟಣವನ್ನು ನಗರಸಭೆ ಮಾಡಬೇಕು, ಇದು ಹೆಗರಳ್ಳಿ ಮತ್ತು ಭಾಗ್ಯನಗರ ಎರಡನ್ನೂ ಕೂಡ ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಸ್ಕೆಚ್ ಎಲ್ಲ ತಯಾರು ಮಾಡಿ ಇಟ್ಟಿದ್ದೆ. ಸಂಬಂಧಪಟ್ಟ ಮಂತ್ರಿಗಳ ಜೊತೆಲೂ ಕೂಡ ಮಾತನಾಡಿದ್ದೆ. ಅವರು ಪ್ರಪೋಸಲ್ ತಗೊಂಡ್ಬನ್ನಿ, ನಾನು ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಾನು ಮದ್ದೂರು ಮುನ್ಸಿಪಾಲ್ಟಿ ಸಭೆಯಲ್ಲಿ ಮಂಡಿಸಿದಾಗ ಸದಸ್ಯರೆಲ್ಲ ವಿರೋಧ ಮಾಡೋದು. ನಮ್ಗೆ ಬೇಡ ಸರ್, ನಗರಸಭೆ ಆಗೋದು ಬೇಡ, ನಮಗೆ ಇದೇ ಪುರಸಭೆನೇ ಇರಲಿ ಸಾಕು. ಯಾಕೆಂದರೆ ನಗರಸಭೆ ಆದರೆ ಗ್ರಾಮೀಣ ಪ್ರದೇಶಗಳು ಬರ್ತದೆ. ಈ ಕೊಡುವ ಅನುದಾನದಲ್ಲಿ ಆ ಗ್ರಾಮೀಣ ಚಳವಳಿಗೆ ಗೆಜ್ಜಲಗೆರೆ ಏನು ಹೊಸದಲ್ಲ. ನಾವು ಚಿಕ್ಕವರಿಂದನೂ ರೈತ ಸಂಘದ ಹೋರಾಟದಲ್ಲಿ ಜೊತೆಯಲ್ಲಿ ಹೋರಾಟವನ್ನು ಮಾಡಿದಂಥವು. ಗೋಲಿಬಾರ್ ಆದಾಗ ಕಾಂಗ್ರೆಸ್ ಸರ್ಕಾರದ ಗುಂಡೂರಾವ್ ಅವ್ರನ್ನ ನಂಜನಸ್ವಾಮಿಯವರು ನಿಂತ್ಕೊಂಡ್ರೆ ಗುಂಡೂರಾವ್ ಅಂತ ದಿವಸಗಳು ಮೈ ರೋಮಗಳನ್ನು ಎತ್ತರಿಸ್ತಿದ್ದಂಥ ಚಳವಳಿ ಅದು. ಅಂಥ ಚಳವಳಿಯ ನೇತೃತ್ವವನ್ನು ಅವತ್ತಿನಿಂದ ಇವತ್ತಿನವರೆಗೂ ಜೀವಂತವಾಗಿ ಉಳಿಸ್ಕೊಂಡು ಹೋರಾಟಕ್ಕೆ ಶಕ್ತಿ ತುಂಬಿದಂಥದ್ದು ಗೆಜ್ಜಲಗೆರೆ ಗ್ರಾಮ. ಅದರ ನೇತೃತ್ವವನ್ನು ಸ್ವರ್ಣಕ್ಕ ಅವರು ವಹಿಸ್ಕೊಂಡು ಬರ್ತಿದ್ದಾರೆ. ಆ ಚಳವಳಿ ಯಶಸ್ವಿ ಆಗಲೇಬೇಕು, ಇದು ನಮ್ಮ ಹಕ್ಕು. ನಗರಸಭೆಗೆ ಎಲ್ಲೋ ಜನಸಂಖ್ಯೆ ಸಾಲದು ಅನ್ನೋದಕ್ಕೆ ಎಲ್ಲೋ ದೂರದಲ್ಲಿರೋ ಊರು 6 ಕಿಲೋಮೀಟರ್ ದೂರದಲ್ಲಿರೋ ಹಳ್ಳಿನ ಸೇರಿಸ್ಕೊತೀನಿ ಅಂದರೆ ಅದಕ್ಕೆ ಅರ್ಥ ಇಲ್ಲ. ಜನಸಂಖ್ಯೆ ಅಲ್ಲಿ ಸಾಲ್ತಾ ಇಲ್ಲ. ನಗರಸಭೆಗೆ ಇಷ್ಟು ಜನಸಂಖ್ಯೆ ಅಂತ ಬೇಕಿದೆ, 30,000 ಎಷ್ಟೋ ಜನಸಂಖ್ಯೆ ಬೇಕಾಗಿದೆ. ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಬೇಕು ಅಂದರೆ ಎಲ್ಲೆಲ್ಲ ಇರೋ ಹಳ್ಳಿಗಳೆಲ್ಲ ಸೇರಿಸ್ಕೊಂಡ್ಬಿಟ್ಟು ಸುತ್ತಮುತ್ತ ಇರೋ ಹಳ್ಳಿಗಳೆಲ್ಲ ಸೇರಿಸ್ಕೊಂಡು ಗದ್ದೆ ಬೈಲ್ ತಗೊಬಂದು ಸೈಟ್ಗಳು ಮಾಡೋಕ್ಕಾಗುತ್ತಾ? ಇವತ್ತು ರೈತರು ಎಷ್ಟು ಮಣ್ಣು ನೋಡಿದ್ರು ಅದು ಇಳ್ಕೊಳ್ಳುವಂಥ ಗದ್ದೆ ಜಾಗ ಇದು. ಈ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋದು ಒಂದಷ್ಟು ಡ್ರೈ ಜಾಗ ಬಿಟ್ಟರೆ ಇನ್ನು ಸುತ್ತಮುತ್ತ ಜಾಗ ಎಲ್ಲ ಇವತ್ತು ಭತ್ತದ ಗದ್ದೆನೇ ಇರೋದು. ಚಳವಳಿಗೆ ಗೆಜ್ಜಲಗೆರೆ ಏನು ಹೊಸದಲ್ಲ. ನೋಡಿ, ರಾಜ್ಯ ಸರ್ಕಾರಕ್ಕೆ ಇದೀಗ ಮತ್ತೊಂದು ತಲೆನೋವು ಅಂತಾನೆ ಹೇಳ್ಬೋದು. ಮದ್ದೂರು ನಗರಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದ್ದೂರು ನಗರಸಭೆಗೆ ಸ್ಥಳೀಯ ಪಂಚಾಯಿತಿಗಳ ವಿಲೀನಕ್ಕೆ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇತ್ತು. ಕಳೆದ ಕೆಲ ದಿನಗಳಿಂದ ರೈತರು ಹಾಗೂ ಇಲ್ಲಿನ ಸ್ಥಳೀಯರು ಪ್ರತಿಭಟನೆ ಮಾಡುವ ಮೂಲಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಅಂತ ಹೇಳ್ಬೋದು. ಕಾರಣ ಏನು ಅಂತಂದ್ರೆ, ಇಲ್ಲಿ ಮದ್ದೂರು ನಗರಸಭೆಗೆ ಸ್ಥಳೀಯ ಪಂಚಾಯಿತಿಗಳ ವಿಲೀನಕ್ಕೆ ವಿರೋಧ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಇದೀಗ ಕೃಷಿ ಮಂತ್ರಿ ಕಿಡಿಕಾರಿದ್ದಾರೆ.
ಗೆಜ್ಜಲಗೆರೆ ಪಂಚಾಯಿತಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಇದೀಗ ಕೃಷಿ ಮಂತ್ರಿ ಕಿಡಿಕಾರಿದ್ದಾರೆ. ಗೆಜ್ಜಲಗೆರೆ ಪಂಚಾಯಿತಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ. ನನಗೆ ಅದೇ ಅರ್ಥ ಆಯ್ತಾ ಇಲ್ಲ. ಈಗ ಈ ರಾಜ್ಯಕ್ಕೆ ಬರುವಂತ ಯಾವುದೇ ಅನುದಾನವನ್ನ ಅವರು ಸರಿಯಾಗಿ ಕೊಡ್ತಾರೆ. ಒಂದು ಅವ್ರಿಗೆ ಲಾಭ ಏನಾಗುತ್ತೆ ಇದರಲ್ಲಿ ಅಂದ್ರೆ, ಕೇಂದ್ರ ಸರ್ಕಾರ ಅಂದ್ರೆ ರಾಜ್ಯದ ಯಾವುದೇ ಜನತೆಗೆ ಸ್ಪಷ್ಟವಾದಂತ ಇವ್ರ ವ್ಯಾಪ್ತಿ ಏನು, ಇವರು ಜನಕ್ಕೆ ಇವರ ಕಮಿಟ್ಮೆಂಟ್ ಏನು, ನನಗೆ ಅದೇ ಅರ್ಥ ಆಯ್ತಾ ಇಲ್ಲ. ಈಗ ಈ ರಾಜ್ಯಕ್ಕೆ ಬರುವಂತ ಯಾವುದೇ ಅನುದಾನವನ್ನ ಅವರು ಸರಿಯಾಗಿ ಕೊಡ್ತಾರೆ. ಒಂದು ಅವ್ರಿಗೆ ಲಾಭ ಏನಾಗುತ್ತೆ ಇದರಲ್ಲಿ ಅಂದ್ರೆ, ಕೇಂದ್ರ ಸರ್ಕಾರ ಅಂದ್ರೆ ರಾಜ್ಯದ ಯಾವುದೇ ಜನತೆಗೆ